ಆ ಮುಸ್ಲಿಂ ಧರ್ಮದೊಳಗೊಬ್ಬ ಸಂತ ಹೋಗ್ಯಾನ, ಅಬ್ಬು ಸ್ವಾಲ್ಯ ಅಂತ ಹೇಳಿ, ದೊಡ್ಡ ಸಂತ. ನಮ್ಮಲ್ಲಿ ಹ್ಯಾಂಗ ಅಮೋಘ ಸಿದ್ದೇಶ್ವರ, ಸಿದ್ಧಾರೂಢರು, ಶಿಸನಾಳ ಶರೀಫರು, ಗೋವಿಂದ ಭಟ್ಟರು, ಬಸವಣ್ಣನವರು, ಅಂಬಿಗಾರ ಚೌಡಯ್ಯ, ಮೇದಾರ ಖೇತಯ್ಯ, ಸಂತ ತುಕಾರಾಮ್, ಜ್ಞಾನೇಶ್ವರಿ ಮಾವುಲಿ, ನಿವೃತ್ತಿ ಸೋಪಾನ ಮುಕ್ತ, ಇವರೇನಾಗಿ ಹೋಗಿರಲ್ಲ. ಹೀಗೇನೆ ಇಸ್ಲಾಂ ಧರ್ಮದಲ್ಲಿ ಒಬ್ಬ ಸಂತ ಆಗಿ ಹೋಗಿದ್ದಾನೆ, ದೊಡ್ಡ ಸಂತ. ಅವ್ರದ್ದು ಎಕ್ಸಾಂಪಲ್ ಹೇಳ್ತೀನಿ, ಒಂದು 10 ನಿಮಿಷ ಕೇಳ್ರಿ. ಅವರು 5 ಸಲ ನಮಾಜ್ ಮಾಡ್ತಿದ್ರಿ. 2 ಸಲ ರೀ? ನೀವು 2 ಸಲ ಮಾಡ್ತೀರಿ? ಗುಡಿಗೆ ನೀವೆಷ್ಟು ಸಲ ಬರ್ತೀರಿ? ಕೊಂತೇವನ ಗುಡಿ ಇದೇ ಶ್ರಾವಣ ಮಾಸದಾಗೆ ಬರ್ಲಿಕ್ಕೆ ಎಷ್ಟೋ ಕುತ್ತಿಗೆ ಬರ್ತದ. ಬೀಳ್ಲಿಕ್ಕೆ ಬರಂಗಿಲ್ಲ ಅಂತ ಬರೋರು ಬೇರೆ, ಶ್ರಾವಣ ಮಾಸದ ಹೋಗ್ಬೇಕಂತ ಬೇರೆ. ಆದ್ರೆ ಕರ್ತವ್ಯನಿಷ್ಠರಾಗಿ ಜೀವನ ಕಲ್ಯಾಣಕ್ಕಾಗಿ ಬರೋದು ಬಹಳ ಕಠಿಣ ಅದು. ಅವ್ರು 5 ಸಲ ಮಾಡ್ತಾರೆ ನಮಾಜ್. ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಗಾಳಿ ಇರಲಿ, ಏನು ಪ್ರಸಂಗ ಬಂದರೂ ನಮಾಜ್ ಮಾತ್ರ ಎಂದೂ ತಪ್ಪಿಸ್ತಿಲ್ಲ. ಮಧ್ಯಾಹ್ನಕ್ಕೆ ಸ್ನಾನ ಮಾಡಕ್ಕೆ ಹಳ್ಳಕ್ಕೆ ಹೋಗ್ಯಾರ. ಅವ್ರು ಜಳಕ ಮಾಡಿ ಲುಂಗಿ ಸುತ್ತಕೊಂಡು ಇನ್ನು ಹೆಜ್ಜೆ ಇಡ್ತಿದ್ದ, ಆ ಹರಿಯುವ ನೀರಿನೊಳಗೆ ಒಂದು ಶೇಬು ಹಣ್ಣು ಬಂತ್ರಿ ಹರ್ಕೊಂಡು. ಏನು ಬಂತ್ರಿ? ಶೇಬು ಹಣ್ಣ ಹರ್ಕೊಂಡು ಬಂದ ಕೂಡಲೇ ನೋಡಿದಾಗ ಹಣ್ಣು ಹರಿದು ಹೋಗ್ತದಲ್ಲ ಅಂಥೇಳಿ ಓಡಿ ಹೋಗಿ ಮತ್ತೆ ಲುಂಗಿ ಮ್ಯಾಲ ಕಟ್ಟಿ ಆ ಹಣ್ಣು ಕೈಯಾಗ ತಗೊಂಡು ನಮಾಜ್ಗೆ ಹೋಗ್ತಾ ತಿನ್ಕೋತ ಹೊಂಟ. ಆವಾಗ ಅರ್ಧ ಹಣ್ಣು ತಿಂದ ಬಳಿಕ ಅವನಿಗೊಂದಿಷ್ಟು ಅರಿವಾಯ್ತಂತ. ಪುಟ್ಟಿಗಳು ಈ ಕಡೆ ನೋಡ್ರಿ ನನ್ನ ಕಡೆ. ಈಕೇನು ಯೋಗಾಸನ ಮಾಡ್ಲಿಕತ್ತಾಳೇನು? ಈ ಕಡೆ ನೋಡವ. ಏನಪ್ಪ? ಅರ್ಧ ಹಣ್ಣು ತಿಂದ ಬಳಿಕ ಅವನಿಗೆ ಅರಿವಾಯ್ತಂತ. ಏನು ಅರಿವಾಯ್ತಂದ್ರೆ, ನೀರಾಗ ಹಣ್ಣ ಯಾರ ಬುಟ್ಟ್ಯಾಗಿಂದ ಬಿದ್ದದು, ಏನು ಗಿಡದಾಗಿಂದ ಹರಿದು ಬಿದ್ದದು ಇರಲಿ. ಆದ್ರೆ ಗುರುಗಳು ಏನು ಹೇಳ್ಯಾರ, ಹಾದ್ಯಾಗ ಬಂಗಾರ ಬಿದ್ರೂ ಮುಟ್ಟಬಾರದು, ಹಾದಿಯೊಳಗೆ ಬೆಳ್ಳಿ ಬಿದ್ರೂ ಮುಟ್ಟಬಾರದು, ರಕ್ಕಿನ ಗಂಟನ ಬಿದ್ದಿತ್ತು ಅಂದ್ರೆ ಮುಟ್ಟಬಾರದು. ಯಾಕೆ ಅಂದ್ರೆ ಹರ್ಕೊಂಡು ಹೋಗುವ ನಾಗರ ಹಾವಿಗೆ ಕೈ ಹಿಡಿದ್ರೆ ಉಳಿತೇವ್ ನಾವು. ಏನ್ರಿ? ಹಾವು ಹೋಗಾಗ ಬರ್ತಿರ್ತದಲ್ಲ, ಹಾವಿಗೆ ಅಚಾನಕ್ ತಪ್ಪಿ ತುಳಿದ್ರೆ ಅದು ಕಡಿತಂದ್ರೆ ಉಳಿತೇವು. ಆದ್ರೆ ಇನ್ನೊಬ್ಬರ ಗಂಟ ಕೈ ಹಿಡಿದ್ರೆ ನಾವು ಎಂದೂ ಉಳಿಯುವುದಿಲ್ಲ. ಅದಕ್ಕೆ ಔಷಧೇ ಇಲ್ಲ. ಏನ್ ಮಾಡೋದು? ಹಿಂಗ ಆಗ್ತದೆ? ನೀವು ಆಗಲ್ಲ. ನಾವು ಸಂತ್ಯಾಗ ಏನಾರಿ ಒಂದು 10 ಪೈಸೆ ಬಿದ್ದಿತ್ತಂದ್ರೆ ಅದ ಮೇಲೆ ಕಾಲು ಕೊಟ್ಟಿನಿದ್ರ ಪೈಕಿ ನಾವು ಇಲ್ಲ. ನಿಮಗೆ ಹೇಳಪ್ಪ ಪೈಕಿ ನಾನ ಮಾಡೀನ್ರಮ್ಮ. ಹಂಗೆ ಅಕ್ಕಲಕೋಟಕ್ಕೆ ನಾ 8ನೇ ತರಗತಿ ಹೋದಾಗ ಶಾಲೆಗೆ ಹೋಗ್ತಕ್ಕಂಥ ಸಮಯದಲ್ಲಿ ₹1 ಬಿದ್ದಿತ್ರಿ ಹಾದ್ಯಾಗ. ನಾನು ಕಿಶಾದಾಗಿದ್ದು ₹10. ನಮ್ಮ ಗಾಡಿ ಟಿಕೆಟ್ ಇತ್ತು ₹1 10 ಪೈಸೆ. ಸಂಗೊಳ್ಳಿದಿಂದ ಅಕ್ಕಲಕೋಟಕ್ಕೆ 20 ಕಿಲೋಮೀಟರ್, ವಿಜಯಪುರದಷ್ಟು. ₹1 ನೋಡಿದ ಕೂಡಲೇ ಬಹಳ ಸಂತೋಷ ಆಯ್ತು ರೀ. ನನ್ನ ಜೊತೆ 4-6 ಹುಡುಗರಿದ್ರು. ಅವ್ರಕ್ಕಿಂತ ಮುಂದೆ ಹೋಗಿ ಅದ್ರ ಮೇಲೆ ಕಾಲು ಕೊಟ್ಟು ನಾನು ನಿಂತ್ರಿ. ಅವ್ರು ನೋಡ್ತಾರಂಥೇಳಿ ನಿಂತ ಕೂಡಲೇ ನಿಂತೆ. ಅವ್ರು ಹೊಂಟ್ರು. ಮಧು ಯಾಕೆ ನಿಂತಿಲ್ಲ, ಬರಲ್ಲ ಅಂತ ಕೇಳಿದ್ರು. ಅವ್ರು ಬರ್ತೀನಿಪ್ಪ ಸ್ವಲ್ಪ ಅಂತ ಕಾಲು ತೋರಿಸ್ಕೋತ ನಿಂತೆ. ಅವ್ರಿಗೆ ಮುಂದಕ್ಕೆ ಕಳಿಸಿ ಅದ್ರ ರೊಕ್ಕ ತಗೋಬೇಕಂತ. ಅವ್ರು ಮುಂದಕ್ಕೆ ಹೋದ್ರು. ರೊಕ್ಕ ಕಾಲಿತ್ತು ತಗೊಂಡು ಕಿಶದ ಹಾಕೊಂಡೆವು. 10 1 ಏಟಾಯ್ತು ರೀ? 11 ಐತಿಲ್ಲ. 11 ಅಂದ್ರೆ ಆಗಿನ ಕಾಲಕ್ಕೆ ರೀ ಇದು. ಯಾವಾಗ? 1986ದಾಗ 1986ರಲ್ಲಿ ₹11 ಅಂದ್ರೆ ನಮ್ಮವ್ವ ಅವಾಗ ₹2.50 ದಿನ ಕೂಲಿ ಹೋತಿಲ್ರಿ ಕಸ ತೆಗಿಲಿಕ್ಕೆ. ಎಷ್ಟು ರೀ? ₹2.50. ಅವಾಗ ನನ್ನ ಬಲ್ಲಿ 11 ಅಂದ್ರೆ ನಮ್ಮ ಮೌನ್ಕಿತ್ತ ನಾ ಏನು ಕಮ್ಮಿ ಇಲ್ಲ ಅಂದ. ನಾವು ಆಟ ಶಾಲಿಗೆ ಹೋದೆವು. ಒಂದು MD ತಾಸು ಅಂತ ಬರ್ತದೆ. ಆಟ ಆಡ್ಲಿಕ್ಕೆ ಬಿಟ್ರು. ಆಟ ಆಡುವಾಗ ಕಬಡ್ಡಿ ಆಡ್ತಿದ್ದೆ ಅವಾಗ. ಈಗ ನಂಗೆ ಕ್ರಿಕೆಟ್ ಅದೇನಿದ್ದಿತ್ತಿಲ್ರಿ ಅವಾಗ ಜಾಸ್ತಿ. ಅವಾಗ ಕಪಿಲ್ ದೇವ್ ಅಂತ ಒಬ್ಬನೇ ಇದ್ದ. ಆಟ ಆಡಾಗ ಇನ್ನೂ ಒಂದು ಅರ್ಧ ಗಂಟೆ ಶಾಲಿ ಇತ್ತು. ಆಟ ಆಡ್ಲಿಕ್ಕೆ ಬಿಟ್ಟರು. ಅರ್ಧ ತಾಸು ಕಬಡ್ಡಿ ಆಡಿದೇವ್ರಿ. ಹಾಫ್ ಪ್ಯಾಂಟ ಮ್ಯಾಗಿನ ಶರ್ಟ್ ಕಳೆದು ಬನಿನ್ ಮ್ಯಾಗ ಆಡಿದೇವ್ರಿ. ಅದು ಎಲ್ಲ ಹುಡುಗರು ಸುತ್ತಮುತ್ತ ನೋಡ್ಲಿಕ್ಕೆ ಕೂತಿದ್ರು. ಆಟ ಮುಗೀತು, ಗಂಟಿ ಬಾರಿಸ್ತು.
ಎಲ್ಲ ಬಟ್ಟೆಗಳು ಗೊಳೆ ಮಾಡಿಕೊಂಡು ನಳಕ್ಕೆ ಹೋಗಿ ಕೈ ಕಾಲು ತಗೊಂಡು ಪ್ಯಾಂಟ ಮ್ಯಾಗಿನ ಹಾಫ್ ಶರ್ಟ್ ಹಾಕ್ಕೊಂಡು ಹಗಲಿ ಪಾಟಿ ಪುಸ್ತಕ ಹಾಕ್ಕೊಂಡು ಶಾಲೆ ಹೊರಗೆ ಬಂದು ಕಿಶದ ಕೈ ಹಾಕಿದೇವ್ರಿ 10 ಜೋಡಿ 11 ಹೋಗಿಬಿಟ್ಟ. ಕಿಶ ಥಂಡಗಾಗಿ ಅದು ಬ್ಯಾಸಿಗೆ ಇಲ್ಲ. ನಾವಾಗ ತಿಳ್ಕೊಂಡು ₹1 ತಗೊಂಡದಕ್ಕಾಗಿ 10 ರೂಪಾಯಿನೂ ಸಹಿತ ತಗೊಂಡು ಹೋಯ್ತಲ್ಲಪ್ಪ, ಇನ್ನು ಮ್ಯಾಲೆ ಏನು ಮುಟ್ಟಬಾರ್ದು ಅಂದಾಗ ಇಲ್ಲಿ ಬಂದಿನ ಇವತ್ತು. ಯಾರು ಹೇಳಿಲ್ಲದ ನನ್ನರು ನನಗೇ ಐತ್ರಿ ಅದು. ಅದಕ್ಕಾಗಿ ಏನು ಹೇಳಕತ್ತಿದ್ರಿ ನಾ, ಏನೂ ಮುಟ್ಟಬಾರ್ದು. ಅಬ್ಬುಸ್ವಲೆ ಗರ್ವಾಯಿತು. ಹಣ್ಣು ನಾ ಕೇಳಾರ್ದೆ ತಿಂದೆ, ಕಿಮ್ಮತ್ ಕೊಳ್ಳಾರ ತಿಂದೆ, ನಾನೀಗ ಮಸೂತಿಗೆ ಹೋಗ್ಲಿಕ್ಕೆ ಯೋಗ್ಯ ಅಲ್ಲ, ನಾ ಅಪರಾಧಿ, ಕಳ್ಳ, ನಮಾಜ್ ಮಾಡಬಾರದು. ಹಿಂಗೆ ತಿಳ್ಕೋಬೇಕು ಮನುಷ್ಯ. ಜೀವನದಲ್ಲಿ ನಾವೇನಾದರೂ ತಪ್ಪಿದ್ದೀವಿ ಅಂದ್ರೆ ಆ ತಪ್ಪಿಗೆ ಪ್ರಾಯಶ್ಚಿತ ನಾಮ ಮಾಡ್ಕೋಬೇಕು. ಆದ್ರೆ ಮಾಡಿನೂ ಮಾಡಿಲ್ಲಂದ್ರಿ ಅಂದ್ರೆ ನೀವು ಹೇಳ್ತೀರಿ ಯಾವಾಗ್ರಿ ನಿಂದ ಏನಿರುತ್ತೆ ಉಗುಡಿ ಅಂದ್ರೆ ಕರಿ ನಾಗರ ಹಾವು ಹರಿಲೇ ಯವ್ವ, ಆಕಿನ ಮನಿ ದೇಗಲ ಅಲ್ರೇ ಯವ್ವ ಅತಿರಿಲ್ಲ. ಏನು ಮಾಡು, ಸಣ್ಣ ಸಣ್ಣ ವಸ್ತುಗಳು ಬರೀ ಕಟ್ಟಿಗೆ ಕಾಲಾಗ್ರೆ ಕೋರ್ಟಿಗೆ ಹೋಗ್ಯಾರ ನಮ್ಮ ಮಂದಿ ಎಲ್ಲ. ಏನು ಮಾಡೋದು? ಅಬ್ಬು ಸೊಲೇನಂತಾನ, ಹರ್ಕೊಂಡು ಬಂದ ಹಣ್ಣ ಕಿಮ್ಮತ್ತು ಕುಳ್ಳರೆ ತಿಂದಂದ್ರೆ ನಾನು ನಮಾಜಕ್ಕೆ ಯೋಗ್ಯನಲ್ಲ ಅಂದು ಹೊಳ್ಳಿ ಹಳ್ಳದ ದಂಡಿ ಹಿಡಿದು ಹೊಂಟ. 2 ಕಿಲೋಮೀಟರ್ ಮ್ಯಾಲ ಶೇಬು ಹಣ್ಣಿನ ಗಿಡ ತ್ವಾಟಿತ್ರಿ. ಎಂತಿಂಥ ಕಾಯಿ ನೋಡಿದ್ರೆ ಹಿಂಗೆ ನೆದರಾಗಬೇಕು, ಅಷ್ಟು ಸುಂದರ ಕಾಯಿಗಳು, ಬಣ್ಣ ಕೆಂಪು ಕಾಯಿಗಳು. ನೋಡ್ದ ಇದ ತೋಟದಂದು ಬಿದ್ದೈತಿ ಅಂತ ಒಳಗೆ ಹೋದ. ಆಳ ಮಕ್ಕಳು ಕೆಲಸ ಮಾಡ್ತಿದ್ರು. ಈ ತೋಟದ ಮಾಲೀಕ ಎಲ್ಲದಂಡ್ರಿ ಅಂತ ಕೇಳ್ದವ. ಅಲ್ಲಿ ಕೂತಾರ ನೋಡ್ರಿ ಅಂತ ಹೇಳಿದ್ರು. ಹೋದ ಅವರಿಗೆ, ಅಲೈಕುಮ್ ಸಲಾಂ, ಅಲೈಕುಮ್ ಸಲಾಂ, ತುಮ್ ಕಾಶ್ ಹೈ, ಹಮಾರೆ ಗಾಂವ್ ಶೆ ಹೈ. ಎದಕ್ಕೆ ಬಂದಿಯಪ್ಪ? ಅದು ಅರ್ಧ ಹಣ್ಣು ತಿಂದಿದ್ದ, ಅರ್ಧ ಹಣ್ಣು ಅವನಿಗೆ ಕೊಟ್ಟು ಕೈಯಾಗ, ಇದು ನೋಡ್ರಿ ನಿಮ್ಮ ತೋಟದಂದು ಗಾಳಿಗೆ ಬಿದ್ದಿತ್ತು, ಹೆಂಗೆ ಬಿದ್ದಿತ್ತು ಗೊತ್ತಿಲ್ಲ, ನಾ ನಮಾಜ್ ಟೈಮ್ ಆಗಿತ್ತು, ಸ್ನಾನಕ್ಕೆ ಬಂದಿದ್ದೆ,